ಕಾಲ್ಪನಿಕ ವಿಜ್ಞಾನದಲ್ಲಿ ಇರುವಂತಹ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈಗಾಗಲೇ 3 ಜನ ವಿದ್ಯಾರ್ಥಿಗಳನ್ನ ನಾವು ಆರ್ಸಿಟಿಗೆ ಆಯ್ಕೆ ಮಾಡಿದ್ವಿ. ಅದರಲ್ಲಿ 10ನೇ ತರಗತಿಯಿಂದ ಪ್ರಿಯಾಂಕಾ, 9ನೇ ತರಗತಿಯಿಂದ ತೇಜಸ್, 8ನೇ ತರಗತಿಯಿಂದ ನಸೀಮ 3 ಜನ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿದ್ವಿ. ಮೊದಲಿಗೆ 10ನೇ ತರಗತಿ ವಿದ್ಯಾರ್ಥಿನಿ ಪ್ರಿಯಾಂಕಾ ಇವ್ರನ್ನ ಆರ್ಸಿಟಿಗೆ ಆಯ್ಕೆ ಮಾಡೋಣ. ಜೋರಾಗಿ ಚಪ್ಪಾಳೆ ಕೊಡಿ. ಆರ್ಸಿಟಿಗೆ ಮುಂಚೆ ಇದು ರಸಪ್ರಶ್ನೆ ಕಾರ್ಯಕ್ರಮ. 10 ಪ್ರಶ್ನೆಗಳಿರ್ತವೆ. 10 ಪ್ರಶ್ನೆಗಳು 10 ಬಹುಮಾನ ಇರ್ತವೆ. ಉಳಿದಂತಹ ವಿದ್ಯಾರ್ಥಿಗಳು ಸಾವಧಾನದಿಂದ ಪ್ರಶ್ನೆ ಆರಿಸಿ ಅಕಸ್ಮಾತ್ ಅವರು ಹೇಳಿದ್ರೆ ಮಾತ್ರ ನಿಮಗೆ ಚಾನ್ಸ್ ಇರುತ್ತೆ. ಹೀಗಾಗಿ ನಿಮ್ಮೆಲ್ಲರ ಸಮಾಧಾನ ಆ ವಿದ್ಯಾರ್ಥಿಯಾಗಿರು. ಹೀಗಾಗಿ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರಸಪ್ರಶ್ನೆ ಕಾರ್ಯಕ್ರಮವನ್ನ ನಾವೆಲ್ಲರೂ ಸೇರಿ ಈಗ ಪ್ರಾರಂಭ ಮಾಡೋಣ. ನಡೀತೀರಮ್ಮ? ಓಕೆ. ಹಾಗಾದ್ರೆ ಯಾವುದೇ ಒಂದು ಶುಭ ಕೆಲಸ ಮಾಡೋದಕ್ಕಿಂತ ಮುಂಚೆ ಒಂದು ಜಾಕೆಟ್ ಈಗಿನ ಕೊಡೋದ್ರ ಮೂಲಕ ಇದನ್ನ ಪ್ರಾರಂಭ ಮಾಡೋಣ. ನಾನು ಮೊದಲೇ ಹೇಳ್ತೇನೆ, ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಡ್ಯಾಶ್ ವಿದ್ಯಾರ್ಥಿಗಳು ಅಂದ್ರೆ ಒಳ್ಳೆ ವಿದ್ಯಾರ್ಥಿಗಳು ಅಂತ ಹೇಳಿ. ಹೀಗಾಗಿ ಈ ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ರಸಪ್ರಶ್ನೆಯ ಕಾರ್ಯಕ್ರಮವನ್ನ ನೀವು ಈ ಎಲ್ಲಾ ಪ್ರಶ್ನೆಗಳನ್ನ ಸರಿಯಾಗಿ ನೋಡ್ಕೊಂಡಿದ್ದಾಗಿದ್ರೆ ಮುಂದಿನ ತಿಂಗಳಲ್ಲಿ ನೀವು ಸಹ ಭಾಗವಹಿಸಬಹುದು. ಹಾಗಾಗಿ ಮುಂದೆ ಬರುವಂತಹ ರಸಪ್ರಶ್ನೆಗೆ ನೀವೆಲ್ಲರೂ ಭಾಗವಹಿಸಬೇಕು ಅಂತಂದ್ರೆ ನೀವೆಲ್ಲ ಸಮಾಧಾನದಿಂದ ಕೇಳಿ ಈ ಪ್ರಶ್ನೆ ನಿಮಗೂ ಉಪಯುಕ್ತ ಆಗ್ತವೆ. ಹಾಗಾದ್ರೆ ನೀವು ಎಲ್ಲೂ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ सदौर बनेगा शताधिपति. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂತ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಇದು ಶತಾಧಿಪತಿ, ಅದನ್ನು ನಾವು ವಿಜ್ಞಾನಾಧಿಪತಿ ಅಂತೇಳಿ ಇವತ್ತು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಮಾಡಿದ್ದೀವಿ. ಈ ರಸಪ್ರಶ್ನೆ ಕಾರ್ಯಕ್ರಮ ನಮ್ಮ ದಿವಂಗತ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಪುನೀತ್ ರಾಜ್ಕುಮಾರ್ ನಡೆಸಿಕೊಟ್ಟಿರುವಂತಹ ಕಾಲ್ಪನಿಕ ಕೋಟ್ಯಾಧಿಪತಿ ರಸಪ್ರಶ್ನೆ ಮಾದರಿಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗಾಗಿ ಈ ಒಂದು ಶತಾಧಿಪತಿ ರಸಪ್ರಶ್ನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವೆಲ್ಲವೂ ಸಹ ಭಾಗವಹಿಸಿರಲ್ವಾ? ಈ ರಸಪ್ರಶ್ನೆ ಮೊದಲಿಗೆ 10 ಪ್ರಶ್ನೆಗಳಿರ್ತವೆ. ಪ್ರತಿ ಪ್ರಶ್ನೆಗಳು 10 ರೂಪಾಯಿ ಬಹುಮಾನದ ಬದಲಾಗಿ ನಾವು ಈ ಪೆನ್ಗಳನ್ನ ಕೊಡ್ತೀವಿ. ವಿಯೋ ಪೆನ್ಗಳು ಅಂತೇಳಿ ಈ ಪೆನ್ಗಳನ್ನ ಕೊಡ್ತೀವಿ. ಇವು ಚೆನ್ನಾಗಿ ಬರೆಯುವಂತಹ ಪೆನ್ಗಳು. ಜೊತೆಗೆ ನೋಟ್ಬುಕ್ ಸಹ ಕೊಡ್ತಾ ಇದ್ದೀವಿ. ಯಾರಿಗೆ ಆನ್ಸರ್ ಹೇಳ್ತಾರೆ ಮಾತ್ರ. ಜೊತೆಗೆ ಇಲ್ಲಿ ಯಾವುದೇ ರೀತಿಯ ಲೈಫ್ ಲೈನ್ ಇರಲ್ಲ. 50-50 ಆಗಿರ್ಬೋದು, 4 ಇರ್ಬೋದು, ಅಂತಹ ಯಾವುದೇ ಆಪ್ಷನ್ಸ್ ನಮ್ಮ ಕ್ವಿಜ್ ಅಲ್ಲಿ ಇರಲ್ಲ. ಜೊತೆಗೆ ಮಧ್ಯದಲ್ಲಿ ಯಾವುದೇ ಪ್ರಶ್ನೆ ಆ ವಿದ್ಯಾರ್ಥಿ ತಪ್ಪು ಕಂಡುಕೊಂಡ್ರು ಸಹ ಅವರು ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಭಾಗವಹಿಸಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಸರಿ ಉತ್ತರ ಕೊಟ್ಟಂತಹ ಯಾವುದೇ ವಿದ್ಯಾರ್ಥಿಗಳು ಅಕಸ್ಮಾತ್ ಆ ಸೀಟಲ್ಲಿ ಇರುವಂತಹ ವಿದ್ಯಾರ್ಥಿ ಉತ್ತರ ಕೊಡಲಿಲ್ಲ ಅಂತಂದಾಗ ಇಲ್ಲಿರುವಂತಹ ವೀಕ್ಷಕ ವಿದ್ಯಾರ್ಥಿಗಳು ಉತ್ತರವನ್ನು ಕೊಟ್ಟರೆ ಅವರಿಗೂ ಸಹ ಬಹುಮಾನ ಖಚಿತ. ಹೀಗಾಗಿ ಬಹುಮಾನಕ್ಕಿಂತ ನಾವೆಲ್ಲರೂ ಸೇರಿ ರಸಪ್ರಶ್ನೆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ. ಈಗ ಪ್ರಿಯಾಂಕಾ, ನೀವು 10ನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಆರ್ಸಿಟಿಗೆ ಆಯ್ಕೆ ಆಗಿದೆ. ನಿಮಗೆ ಈ ಆರ್ಸಿಟಿ ಏನ್ ಅನಿಸ್ತಾ ಇದೆ? 2ನೇ ಸಲ ಆಯ್ಕೆ ಆಗಿದೆ. ವೆರಿ ಗುಡ್. 8ನೇ ತರಗತಿಯಲ್ಲೂ ಸಹ ಆಯ್ಕೆ ಇದ್ರೆ ಅಲ್ವಾ? 8ನೇ ತರಗತಿಯಲ್ಲೂ ಆಯ್ಕೆ ಆಗಿದ್ದು, 2 ವರ್ಷ SSLCಯಲ್ಲೂ ಸಹ ಆಯ್ಕೆ ಆಗಿದೆ. ಕಂಗ್ರಾಚುಲೇಷನ್ಸ್. ಹಾಗಾದ್ರೆ ಈ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ
ತಾವು ಸಿದ್ಧರಾಗಿದ್ದೀರಾ? ಶತಾಧಿಪತಿ ರಸಪ್ರಶ್ನೆ ಕಾರ್ಯಕ್ರಮ. ಈ ರಸಪ್ರಶ್ನೆ ಕಾರ್ಯಕ್ರಮ ಇದು ನಿಮ್ಮೆಲ್ಲರ ಕಾರ್ಯಕ್ರಮ. ಮೊದಲನೆಯ ಪ್ರಶ್ನೆ ಇದು ಬದಲಾಗಿರುವಂತಹ ಪ್ರಶ್ನೆಗಳು. ಮೊದಲನೆಯ ಪ್ರಶ್ನೆ, ವಿಲೋಮ ಪಟ್ಟಿಯನ್ನು ಹೊಂದಿರುವಂತಹ ಸಾಧನ ರೇಡಿಯೋ, ಇಸ್ತ್ರಿ ಪೆಟ್ಟಿಗೆ, ಮೊಬೈಲ್, ದೂರದರ್ಶನ. ವಿಲೋಮ ಪಟ್ಟಿಯನ್ನು ಹೊಂದಿರುವಂತಹ ಸಾಧನ ರೇಡಿಯೋ, ಇಸ್ತ್ರಿ ಪೆಟ್ಟಿಗೆ, ಮೊಬೈಲ್ ಮತ್ತು ದೂರದರ್ಶನ. ನಿಮ್ಮ ಸಮಯ ಉಳಿತಾಯವಾಗಿದೆ. 20 ಸೆಕೆಂಡ್ ಮಾತ್ರ ಬಾಕಿ ಇದೆ. ಸರಿಯಾದ ಉತ್ತರ ಕೊಟ್ಟರೆ ಇಸ್ತ್ರಿ ಪೆಟ್ಟಿಗೆ. ಇನ್ನೂ ಕಾಲಾವಕಾಶ ಇದೆ, ಯೋಚನೆ ಮಾಡಿಕೊಡ್ರಿ. ದೂರದರ್ಶನ ಇನ್ನೂ 4 ಸೆಕೆಂಡ್ ಟೈಮ್ ಇದೆ. ಈಗ ಇವರ ಸಮಯ ಮೀರಿದೆ. ವಿಲೋಮ ಪಟ್ಟಿಯನ್ನು ಹೊಂದಿರುವಂತಹ ಸಾಧನ ನಮ್ಮ ಆಚೆಗಿರುವಂತಹ ವಿದ್ಯಾರ್ಥಿನಿ ಪ್ರಿಯಾಂಕಾ ಉತ್ತರವನ್ನು ಕೊಟ್ಟಿದ್ದಾರೆ ದೂರದರ್ಶನ ಅಂತ. ಹಾಗಾದ್ರೆ ಬನ್ನಿ ಇವರ ಉತ್ತರ ಸರಿಗಳು ತಪ್ಪು ಅಂತೇಳಿ ಈಗ ನೋಡೋಣ ಅಂತೆ. ಇವರ ಉತ್ತರ ಪ್ರಿಯಾಂಕಾ ಕೊಟ್ಟಿರುವಂತಹ ಉತ್ತರ The game begins in 3. Begins. ನಮ್ಮ ಪ್ರಿಯಾಂಕಾ ಮುಂದೆ ಅವಳಿಗೆ ಲಾಸ್ ಆಗಿದ್ರಾಳ, ಹಾಗಾಗಿ ಎಲ್ಲಿ ಬಿಟ್ಟು ಅವರಿಗೆ ಸ್ಟಾರ್ಟ್ ಮಾಡೋದಂತೆ. ಮೊದಲನೆಯ ಪ್ರಶ್ನೆ, ದೂರವಾಣಿಯನ್ನು ಆವಿಷ್ಕರಿಸಿದಂತಹ ವಿಜ್ಞಾನಿ ಯಾರು ಅಂತೇಳಿ. ಈಗ ಆಪ್ಷನ್ ಮಾರ್ಕೋನಿ, ಗ್ರಾಹಂ ಬೆಲ್, ಲೆವೆನ್ಕಾಕ್ ಮತ್ತೆ ಡಾರ್ವಿನ್. ಪ್ರಿಯಾಂಕಾ ಉತ್ತರವನ್ನು ಕೊಟ್ಟಿದ್ದಾರೆ ಗ್ರಾಹಂ ಬೆಲ್ ಅಂತೇಳಿ. ದೂರವಾಣಿಯನ್ನು ಆವಿಷ್ಕರಿಸಿದ ವಿಜ್ಞಾನಿ ಯಾರಪ್ಪ ಅಂದ್ರೆ ಗ್ರಾಹಂ ಬೆಲ್. ಇವರ ಉತ್ತರ ಸರಿನೋ ತಪ್ಪು ಅಂತೇಳಿ ಈಗ ನಾವು ನೋಡೋಣ. ದೂರವಾಣಿಯನ್ನ ಏನು ಬಳಸ್ತಾರೆ? ದೂರವಾಣಿಯನ್ನ ಸಂಪರ್ಕ ಮಾಧ್ಯಮವಾಗಿ ಬಳಸ್ತೀವಿ. ಹೀಗಾಗಿ ಪ್ರಿಯಾಂಕಾ ಕೊಟ್ಟಿರುವಂತಹ ಉತ್ತರ ದೂರವಾಣಿಯನ್ನು ಆವಿಷ್ಕರಿಸಿದ ವಿಜ್ಞಾನಿ ಅಲೆಕ್ಸಾಂಡರ್ ಗ್ರಾಹಂ ಬೆಲ್ ಅಂತೇಳಿ. ಇವತ್ತು ನಾವೆಲ್ಲರೂ ಬಳಸುವಂತ ಅಲೋ ಎನ್ನುವಂತಹ ಪದವನ್ನು ಫಸ್ಟ್ ಅದೇ ರೀತಿ ಬಳಸಿದ್ವಿ. ಹೀಗಾಗಿ ಇವತ್ತು ನಾವೆಲ್ಲರೂ ಮುಖ್ಯವಾಗಿ ಮಾತಾಡ್ತೀವಿ ಅನ್ನೋದಕ್ಕೆ ಕಾರಣ ಅಲೆಕ್ಸಾಂಡರ್ ಗ್ರಾಹಂ ಬೆಲ್ ಕಂಡುಹಿಡಿದಂತಹ ದೂರವಾಣಿ. ಬ್ಯಾಟರಿಯ ಪತ್ತೆ ಮಾಡುವ ವಿಧಾನಗಳನ್ನ ಅಭಿವೃದ್ಧಿಪಡಿಸಿದವರು ಯಾರು? ಲೂಯಿಸ್ ಪ್ಯಾಶ್ಚರ್, ಜೇಕಬ್ ಸ್ಟೀವನ್, ರಾಬರ್ಟ್ ಕೋಚ್, ಡೆಮಾರ್ಕ್. ನಾನು ಹೇಳಿದ ಯಾವುದೇ ವಿದ್ಯಾರ್ಥಿ ಸಹ ಮಾತನಾಡಿಲ್ಲ ಆಗಿದ್ದು 29 ಸೆಕೆಂಡ್ ಯೋಚನೆ ಮಾಡಿಕೊಳ್ಳಿ. ಬ್ಯಾಕ್ಟೀರಿಯಾ ಪತ್ತೆ ಮಾಡುವ ವಿಧಾನಗಳ ಅಭಿವೃದ್ಧಿಪಡಿಸಿದವರು ಲೂಯಿಸ್ ಪ್ಯಾಶ್ಚರ್. ಇನ್ನೂ 18 ಸೆಕೆಂಡ್ಗಳ ಕಾಲಾವಧಿಯಲ್ಲಿ ಯೋಚನೆ ಮಾಡಿ ಉತ್ತರವನ್ನು ಕೊಡ್ರಿ. ಪ್ರಿಯಾಂಕಾ ಅವರು ಬ್ಯಾಕ್ಟೀರಿಯಾ ಪತ್ತೆ ಮಾಡುವ ವಿಧಾನಗಳನ್ನ ಅಭಿವೃದ್ಧಿಪಡಿಸಿದ ವಿಜ್ಞಾನಿ ಯಾರು ಎನ್ನುವ ಪ್ರಶ್ನೆಗೆ 4 ಆಪ್ಷನ್ ಇದ್ದಾವೆ. ಲೂಯಿಸ್ ಪ್ಯಾಶ್ಚರ್, ಜೇಕಬ್ ಸ್ಟೀವನ್, ರಾಬರ್ಟ್ ಕೋಚ್ ಮತ್ತು ಡೆಮಾರ್ಕ್. ನಮ್ಮ ಆಸೆಯಲ್ಲಿರುವಂತಹ ಪ್ರಿಯಾಂಕಾ ಅವರು ಉತ್ತರ ಕೊಟ್ಟಿದ್ದಾರೆ ಲೂಯಿಸ್ ಪ್ಯಾಶ್ಚರ್ ಅಂತ. ಹೀಗಾಗಿ ಅವ್ರ ಉತ್ತರ ತಪ್ಪಾಗಿರೋ ಮಾತ್ರ ಉಳಿದಂತಹ ವಿದ್ಯಾರ್ಥಿಗೆ ಚಾನ್ಸ್ ಇರುತ್ತೆ. ಮೊದಲು ನಾವಿನ್ನು ನೋಡೋಣ, ಆಮೇಲೆ ಹೇಳೋಣ. ಈಗ ಪ್ರಿಯಾಂಕಾ ಕೊಟ್ಟಿರುವಂತಹ ಉತ್ತರ ಲೂಯಿಸ್ ಪ್ಯಾಶ್ಚರ್ ಅಂತ. ಇವರ ಉತ್ತರ ಸರಿನೋ ತಪ್ಪು ಅಂತೇಳಿ ಕಂಪ್ಯೂಟರ್ ಕೇಳೋಣ ಅಂತೆ. ಪ್ರಿಯಾಂಕಾ ಕೊಟ್ಟಿರುವಂತಹ ಉತ್ತರ
ಯಾರಿಗೆ ತಮ್ಮ ಉತ್ತರ? ಹೀಗಾಗಿ ಈ ಪ್ರಶ್ನೆಗಳಿಗೆ ನಾವು ಮುಂಚೆ ಕೇಳಿದ್ದು ತೇಜಸ್, ರಾಬರ್ಟ್ ಕೋಚ್. ಈಗ ನೋಡೋಣ ರಾಬರ್ಟ್ ಕೋಚ್ ಸರಿಯಾದ ಉತ್ತರ ಏನು ಅಂತ ಹೇಳಿ. ನಿಮ್ದೆಲ್ಲ ಅದೇ ಉತ್ತರ? ಲೆಮಾರ್ಕ್. ಯಾರಿಗ ಜಗತ್ ಕಿಡನು? ಯಾರಿಲ್ಲ. ಸರಿಯಾದ ಉತ್ತರ ರಾಬರ್ಟ್ ಕೋಚ್. ಹೀಗಾಗಿ ನಮ್ಮ ತೇಜಸ್ಗೆ ಎರಡೇ ಪ್ರಶ್ನೆಯ ಸರಿಯಾದ ಉತ್ತರ ಕೊಡಲಿಕ್ಕೆ ತೇಜಸ್ಗೆ ಈ ಪೆನ್ಗಳನ್ನು ಕೊಡೋಣ. ದರ್ಶನ್ ಹಾಕೊಂಡು ರಾಬರ್ಟ್ ಕೋಚ್ ಇವತ್ತು ಸಹ ಬ್ಯಾಟಿನ ಅನೇಕ ತಾಯಿಗಳು ಬರ್ತವೆ. ಆ ತಾಯಿಗಳನ್ನ ಪತ್ತೆ ಮಾಡೋಕ್ಕೆ ನಾವು ರಾಬರ್ಟ್ ಕೋಚ್ ಇರುವಂತಹ ವಿಧಾನಗಳನ್ನ ಇವತ್ತು ಸಹ ಬಳಸ್ತಾ ಬರ್ತೀವಿ. The game begins in 3, 2, 1. ಮೂರನೇ ಪ್ರಶ್ನೆ, ಯಾರ ಪ್ರಮಾಣ ಸಿದ್ಧಾಂತವು ಪರಮಾಣು ಅಭೇದ್ಯ ಎಂಬ ವಿವರಣೆಯನ್ನು ಒದಗಿಸಿತು? ಜಾನ್ ಡಾಲ್ಟನ್, ಅಮೆರಿಕ ಅವಕಾಶದಲ್ಲಿ ಯಾರ ಪರಮಾಣು ಸಿದ್ಧಾಂತವು ಪರಮಾಣು ಅಭೇದ್ಯ ಎಂಬ ವಿವರಣೆಯನ್ನು ಒದಗಿಸಿತು ಎನ್ನುವ ಪ್ರಶ್ನೆ. ಈಗ ಆಪ್ಷನ್ ಜಾನ್ ಡಾಲ್ಟನ್, ಅವಕಾಡೋ, ನೀಲ್ಸ್ ಬೋರ್, ರದರ್ಫೋರ್ಡ್ ಆಗಿದೆ. ಈಗ ಸಮಯ ಹೋಗ್ತಾ ಇದೆ, ನಾನು 2 ಸೆಕೆಂಡ್ ಮಾತ್ರ ಬಾಕಿ ಇದೆ. ಬೇಗ ಉತ್ತರ ಹೇಳಬೇಕು. ಆಪ್ಷನ್ ನೀಲ್ಸ್ ಬೋರ್ ಕೇಳಿದ್ರ, ಇನ್ನ 6 ಸೆಕೆಂಡ್ ಮಾತ್ರ ಟೈಮ್ ಇದೆ. ಆಪ್ಷನ್ ಸಿ ನೀಲ್ಸ್ ಬೋರ್ ಅಂತ ಹಾಕಿದ್ದಾರೆ. ರೈಟ್. ಇಲ್ಲಿ ಪ್ರಶ್ನೆ, ಯಾರ ಪರಮಾಣು ಸಿದ್ಧಾಂತವು ಪರಮಾಣು ಅಭೇದ್ಯ ಎಂಬ ವಿವರಣೆ ಒದಗಿಸಿತು ಅಂತ ಹೇಳಿ. ಇದಕ್ಕೆ 4 ಆಪ್ಷನ್ಸ್ ಇದಾವೆ. ಜಾನ್ ಡಾಲ್ಟನ್, ಅವಗಾಡ್ರೋ, ನೀಲ್ಸ್ ಬೋರ್ ಮತ್ತು ರದರ್ಫೋರ್ಡ್ ಅಂತ. ಪ್ರಿಯಾಂಕಾ ಕೊಟ್ಟಿರುವಂತಹ ಆಪ್ಷನ್ ನೀಲ್ಸ್ ಬೋರ್ ಅಂತ ಹೇಳಿ. ಇವರು ಕೊಟ್ಟಿರುವಂತಹ ಮೂಲಕ ಸರಿನೋ ತಪ್ಪು ಅಂತ ಹೇಳಿ ಯಾರಿಗೆ ಕೇಳೋಣ? ಕಂಪ್ಯೂಟರ್. ಸೊ ಕಂಪ್ಯೂಟರ್ ಇವರು ಉತ್ತರ ಸರಿನೋ ತಪ್ಪು ಅಂತ ಹೇಳಿ. ಕಂಪ್ಯೂಟರ್ ಸಹ ಯೋಚನೆ ಮಾಡ್ತಿದೆ ಉತ್ತರ ಸರಿನೋ ತಪ್ಪು ಅಂತ ಹೇಳಿ. ಹೀಗಾಗಿ ಪ್ರಿಯಾಂಕಾ ಕೊಟ್ಟಿರುವಂತಹ ಉತ್ತರ ವಿಕಾಸ್. ಆಪ್ಷನ್ ಎ ಜಾನ್ ಡಾಲ್ಟನ್. ಜಾನ್ ಡಾಲ್ಟನ್ ಸರಿಯಾದಂತಹ ಉತ್ತರ. ಜಾನ್ ಡಾಲ್ಟನ್ ಸರಿಯಾದಂತಹ ಉತ್ತರ. ಹೀಗಿದ್ರೆ ಪರಮಾಣು ಅದು ಅತ್ಯಂತ ಮೂಲ ವಸ್ತು ಚಿಕ್ಕ ಕಣ. ಈ ಪರಮಾಣು ಅಭೇದ್ಯ ಅಂತ ಫಸ್ಟ್ ತಿಳಿಸ್ಕೊಟ್ಟದ್ದು ಯಾರಪ್ಪ ಅಂದ್ರೆ ಡಾಲ್ಟನ್ನ ಪರಮಾಣು ಸಿದ್ಧಾಂತ. ಹೀಗಾಗಿ ಸರಿಯಾದ ಉತ್ತರ ಜಾನ್ ಡಾಲ್ಟನ್. ಪ್ರಿಯಾಂಕ ಅವರೇ, ಕೊಟ್ಟಂತಹ 3 ಪ್ರಶ್ನೆಗಳಲ್ಲಿ 1 ಪ್ರಶ್ನೆ ಮಾತ್ರ ಸರಿಯಾಗಿ ಹೇಳಿದ್ರ. ಎದು ಪ್ರಶ್ನೆ ತಪ್ಪಾಗಿದೆ. ಯಾಕೆ? ಭಯ ಆಗ್ತಿದೆ, ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ. ಆರಾಮಾಗಿ ಕೂತ್ಕೊಳ್ರಿ. ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡ್ಕೊಳ್ಳೋಣ. ರೈಟ್. ಮೈಕಲ್ ತಾಡ್ರಿ. ಮೊನ್ನೆ ನಡೆದಂತಹ ರಾಜ್ಯ ಮಟ್ಟದ ಪೂರ್ವಸಿದ್ಧ ಪ್ರಶ್ನೆ ಯಾರಿಗೂ ಬರ್ದಿಲ್ಲ. ಚೆನ್ನಾಗಿ ಬರ್ದಿಲ್ಲ. ರೈಟ್. ಓಕೆ. ಈಗ ನಮ್ಮ 4ನೇ ಪ್ರಶ್ನೆಗೆ ಹೋಗೋಣ. The game begins in 3, 2, 1. ಜೈವಿಕ ಸಂವರ್ಧನೆ, ಪರಿಸರವಾಗಿ ಆಹಾರ ಸರಪಳಿ, ಆಹಾರ ಜಾಲ. ಉನ್ನತ ವಿದ್ಯಾರ್ಥಿಗಳು ಕರೆಕ್ಟ್ ಆಗಿರಬೇಕು. ಆಹಾರ
ಇದು ಸರಿಯಾದ ಸಮಯದಲ್ಲಿ ಯೋಚನೆ ಮಾಡಿ. ಮೊದಲಿಗೆ ನೀವು ಸೈಲೆಂಟ್ ಆಗಿ ಕೂತ್ಕೊಳ್ಳಿ. ಯಾಕೆಂದ್ರೆ ಉತ್ತರ ಸರಿಲೋ ತಪ್ಪು ಅಂತ ಹೇಳಿ ಮೇಲೆ ಮಾತ್ರ ಕೈ ಎತ್ತು, ಅದಕ್ಕಿಂತ ಮುಂಚೆ ಕೈ ಎತ್ಬಿಟ್ರೆ ಯಾಕಂದ್ರೆ ಅವರಿಗೂ ಕನ್ಫ್ಯೂಸ್ ಆಗ್ತದೆ. ಹೀಗಾಗಿ ಡಿಡಿಟಿ ಆಹಾರ ಸರಪಳಿಗೆ ಸೇರಿ ಕ್ರಮೇಣವಾಗಿ ಹೆಚ್ಚುವುದನ್ನು ಡ್ಯಾಶ್ ಎನ್ನುವಂತ ಪ್ರಶ್ನೆ ಕೇಳಿದ್ವಿ. ಅದಕ್ಕೆ ಪ್ರಿಯಾಂಕ ಉತ್ತರ ಕೊಟ್ಟಿದ್ದಾರೆ ಆಹಾರ ಸರಪಳಿ. ಹಾಗಾದ್ರೆ ಇವರ ಉತ್ತರ ಸರಿನೋ ತಪ್ಪು ಅಂತೇಳಿ ಫಸ್ಟ್ ನೋಡೋಣ, ಆಮೇಲೆ ಅಕಸ್ಮಾತ್ ತಪ್ಪಿದ್ರೆ ಮಾತ್ರ ಕೈ ಎತ್ತು. ಅಲ್ಲಿವರೆಗೆ ಯಾರು ಸಹ ಕೈನ ಎತ್ತಂಗಿಲ್ಲ. ರೈಟ್. ಆಹಾರ ಸರಪಳಿಗೆ ಸೇರಿ ಕ್ರಮೇಣವಾಗಿ ಹೆಚ್ಚುವ ಡ್ಯಾಶ್ ಎನ್ನುವಂತ ಪ್ರಶ್ನೆಗೆ ಪ್ರಿಯಾಂಕ ಉತ್ತರ ಕೊಟ್ಟಿದ್ದಾರೆ ಆಹಾರ ಸರಪಳಿ ಅಂತೇಳಿ. ಇವರ ಉತ್ತರ ಸರಿನೋ ತಪ್ಪು ಅಂತೇಳಿ ನೋಡೋಣ. ಆಹಾರ ಜಾಲ. ರೈಟ್. ಧನಂಜಯ ಉತ್ತರವನ್ನು ಕೊಟ್ಟಿದ್ದಾರೆ ಆಹಾರ ಜಾಲ ಅಂತೇಳಿ. ಇವರ ಉತ್ತರ ಸಹ ರೈಟ್. ನಮ್ಮ ಉತ್ತರವನ್ನು ಕೊಟ್ಟಿದ್ದಾರೆ ಏನಂತ, ಜೈವಿಕ ಈ ಕಡೆ ಕೇಳಬೇಕು. ಹಾಗಾಗಿ ಸೊ ಎಲ್ಲ ಸೊ ಒಂದು ಪ್ರಶ್ನೆನ ಕರೆಕ್ಟ್ ಆಗಿ ಯೋಚನೆ ಮಾಡಿ ಕೇಳಿ, ಅದಾದ್ಮೇಲೆ ಉತ್ತರವನ್ನ ಕೊಡಿ. ಪ್ರಿಯಾಂಕಾ ಜಾಸ್ತಿ ನೋಡಿ ಆರಾಮ ಕೂತ್ಕೊಳ್ಳಿ. The game begins in 3, 2, 1. ಏನು ಸಮಸ್ಯೆ ಬಂದು ಇದೆ ಬೆಳಕು ಒಂದು ಮಾದರಿಯಿಂದ 29 ತಿಳಿಸುವಾಗ ಭಾಗವತ್ಯಾಭಾಸವನ್ನು ಡ್ಯಾಶ್ ಎಂದು ಬರುವಂತಹ ಪ್ರಶ್ನೆ. ಇದಕ್ಕೆ ಪ್ರಿಯಾಂಕ ಉತ್ತರ ಕೊಟ್ಟಿದ್ದಾರೆ. ಯಾರು ಪ್ರಿಯಾಂಕ ಉತ್ತರ? ಬಿ ಪ್ರತಿಫಲನ ಅಂತೇಳಿ. ಇವರು ಕೊಟ್ಟಂತಹ ಪ್ರಶ್ನೆ ಸರಿನೋ ತಪ್ಪು ಅಂತ ನೋಡುವಂತ ಟೈಮ್ ಬಂದ್ರೆ ಅದಕ್ಕಿಂತ ಮುಂಚೆ ಪ್ರಿಯಾಂಕ ಈಗ 10ನೇ ತರಗತಿ ಪರೀಕ್ಷೆಗೆ ಎಷ್ಟು ಮಾರ್ಕ್ಸ್ ತೆಗಿತಾರೆ, ಎಷ್ಟು ಬರ್ಬೋದು ಅಂತ ಅನ್ಕೊಂಡ್ರೆ ಅಲ್ಲ ಎಷ್ಟು ಬರ್ಬೋದು ಸಮ 625 ಕೂಡ ಗಳಿಸ್ತೀನಿ. ವೆರಿ ಗುಡ್, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಪ್ರಿಯಾಂಕ ಕೊಟ್ಟಿರುವಂತ ಉತ್ತರ ಸರಿನೋ ತಪ್ಪು ಅಂತ ನೋಡೋಣ. ಪ್ರಿಯಾಂಕ ಕೊಟ್ಟಿರುವಂತ ಉತ್ತರ ವರ್ಣ ವಿಭಜನೆ. ನಮ್ಮ ಶೀಲಾ ಕೊಟ್ಟಿರುವಂತಹ ಉತ್ತರ ವರ್ಣ ವಿಭಜನೆ. ನಮ್ಮ
ಜಮ್ಮ ಪ್ರಿಯಾಂಕಾ 5 ಪ್ರಶ್ನೆಗಳಲ್ಲಿ ಕೇವಲ ಒಂದು ಸರಿಯಾದ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ, 4 ಪ್ರಶ್ನೆಗಳು ತಪ್ಪಾಗಿ ಹೇಳಿದ್ದಾರೆ. ಹೀಗಾಗಿ ಪ್ರಿಯಾಂಕಾ ಅವರಿಗೆ ಯೋಚನೆ ಮಾಡಬೇಡ್ರಿ, ಆರಾಮಾಗಿ ಕ್ವಿಜ್ ನಾಟ್ಯ ಮಾಡಿ. ನನಗೆ ಕಷ್ಟ ಆಗ್ತಿದೆ ಅಂತೇಳಿ ನೀವು ಈ ಕ್ವಿಜ್ ಇಂದ ಮಾಡ್ತೀರ. ಆರ್ ಯು ಕಾನ್ಫಿಡೆಂಟ್? ಎಸ್. ಈಗ ಮುಂದಿನ The game begins in 3, 2, 1. ದೋಷಪುರ ಡೈವರ್ಸ್ ಕಾಂಗ್ರೆಸ್ ಸಂಕೀರ್ಣ ಮೈದಾನ ವಿದ್ಯಾರ್ಥಿಗಳು ಸಾಧನೆ ಮಾಡಬೇಕು. ಅವರು ಮಾತ್ರ ಜೀವಕೋಶದ ಶಕ್ತಿ ಕಾಂಗ್ರೆಸ್ ಸಂಕೀರ್ಣ ಅಂತೇಳಿ ಟೈಮ್ ಓವರ್. ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ. ಪ್ರಿಯಾಂಕಾ ಕೊಟ್ಟಿರುವಂತಹ ಉತ್ತರ ಗಾಲ್ಗಿ ಸಂಕೀರ್ಣ ಅಂತ. ಯಾವುದು? ಗಾಲ್ಗಿ ಸಂಕೀರ್ಣ. ಹೀಗಾದ್ರೆ ಸರಿನೋ ತಪ್ಪು ಎನ್ನುವಂತ ಪ್ರಶ್ನೆ ನಮ್ಮ ನಡುವೆ ಬರುತ್ತೆ. ಹೀಗಾಗಿ ಪ್ರಿಯಾಂಕಾ ಕೊಟ್ಟಿರುವಂತಹ ಉತ್ತರ ಸರಿನೋ ತಪ್ಪು ಅಂತ ಹೇಳ್ತೀನಿ. ನಮ್ಮ ಮುಂಚೆ ಮಾನಸಿಕ ಹೇಳಮ್ಮ, ಇಂದು ಯಾವ ದಿನಾಚರಣೆಯನ್ನು ಆಚರಿಸ್ತೀವಿ ನಾವು? ಕನ್ನಡದಲ್ಲಿ ಹೇಳಮ್ಮ ಅಮೃತ. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಬರ್ತೀವಿ. ಈಗ ಪ್ರಿಯಾಂಕಾ ಕೊಟ್ಟಿರುವಂತಹ ಉತ್ತರ ತಪ್ಪಾದಂತಹ ಉತ್ತರ ಅಥವಾ ಸರಿಯಾದ ಉತ್ತರನೋ ಕಂಪ್ಯೂಟರ್ ಯೋಚನೆ ಮಾಡ್ತಾರೆ, ಅದಕ್ಕೆ ಟೈಮ್ ಬೇಕು. ಹೀಗಾಗಿ ಪ್ರಿಯಾಂಕಾ ಕೊಟ್ಟಿರುವಂತಹ ಉತ್ತರ ಯಾವ್ದಪ್ಪ? ಗಣೇಶ ಹೇಳಪ್ಪ. ಐಶ್ವರ್ಯ ಉತ್ತರವನ್ನು ಕೊಟ್ಟಿದ್ದಾಳೆ. ಫಸ್ಟ್ ಉತ್ತರ ಕೇಳಿದ್ರೆ ಆವಾಗ ತೆಗೆದುಕೊಳ್ಳಿ. ಸರಿಯಾದಂತಹ ಐಶ್ವರ್ಯ ಹೇಳಿರೋದು ಜೀವಕೋಶ ಶಕ್ತಿ ಉತ್ಪಾದನಾ ಕೇಂದ್ರ ಗಾಲ್ಗಿ ಸಂಕೀರ್ಣವೂ ಅಲ್ಲ, ಕೋಶಪುರನೂ ಅಲ್ಲ, ಮೈಟೋಕಾಂಡ್ರಿಯಾ ಅಂತ ಹೇಳ್ತಿದ್ದಾಳೆ. ಸರಿಯಾದಂತಹ ಉತ್ತರ ಇನ್ನೂ ಗೊತ್ತಿಲ್ಲ. ಹೀಗಾಗಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಮಾಡುತ್ತೆ. ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಈಗ 6 ಪ್ರಶ್ನೆಗಳಲ್ಲಿ ಕೇವಲ ಒಂದು ಪ್ರಶ್ನೆ ಮಾತ್ರ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಹೀಗಾಗಿ ನೀವು ಈ ರಸಪ್ರಶ್ನೆ ಕಾರ್ಯಕ್ರಮ ಕಷ್ಟ ಆಗುತ್ತೆ ಅಂದ್ರೆ ನೀವು ಆ ಸೀಟ್ನ ಬಿಡ್ಬೋದು, ಕಂಟಿನ್ಯೂ ಮಾಡ್ತೀರಾ? ಆರಾಮ ಕೂತ್ಕೊಳ್ರಿ. ಈ ರಸಪ್ರಶ್ನೆ
A4 ಕಾಗದವನ್ನ ಹಸಿರಾಗಿಸುತ್ತವೆ, ಕೆಂಪಾಗಿಸುತ್ತವೆ, ಹಳದಿಯಾಗಿಸುತ್ತವೆ ಮತ್ತು ನೀಲಿಯಾಗಿಸುತ್ತವೆ ಇದೆ. ಇದಕ್ಕೆ ಪ್ರಿಯಾಂಕಾ ಕೊಟ್ಟಿರುವಂತಹ ಉತ್ತರ ಕೆಂಪಾಗಿಸುತ್ತವೆ ಅಂತ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅವರಿಗೆ ಇನ್ನೊಂದು ಆಪ್ಷನ್ ಕೊಡ್ತೀವಿ, ಇದು ಯೋಚನೆ ಮಾಡಿ ನಿಮ್ಮ ಆಪ್ಷನ್ ಸರಿ ಮಾಡ್ಕೊಳ್ಬಹುದು. ತಾವುಗಳು ನೀಲಿ ಪ್ಲಸ್ ಕಾಗದವನ್ನು ಕೆಂಪಾಗಿಸುತ್ತವೆ ಅಂತ ಕೊಟ್ಟಿದ್ದೀರಾ, ಈ ಉತ್ತರವನ್ನು ಬದಲಾವಣೆ ಮಾಡಬಹುದು. ನಿಮ್ಮ ಇಷ್ಟ. ಹಾಗಾದ್ರೆ ಈ ಪ್ರಶ್ನೆನ ನೀವು ಕೊಟ್ಟಿರೋ ಉತ್ತರವನ್ನು ಲಾಕ್ ಮಾಡ್ಬೋದಾ? ರೈಟ್. ಓಕೆ, ಪ್ರಿಯಾಂಕಾ ಕೊಟ್ಟಿರುವಂತ ಉತ್ತರ ಕೆಂಪಾಗಿಸುತ್ತವೆ ಅಂತೇಳಿ ಈ ಉತ್ತರವನ್ನ ಲಾಕ್ ಮಾಡೋಣ. ಲಾಕ್ ಮಾಡೋಕ್ಕಿಂತ ಮುಂಚೆ ರಾಕೇಶ್, ಆಮ್ಲಗಳು ಅಂದ್ರೆ ಏನು? ವೆರಿ ಗುಡ್. ಆಮ್ಲಗಳು ಹುಳಿ ರುಚಿಯನ್ನ ಹೊಂದಿರುತ್ತವೆ. ವೆರಿ ಗುಡ್. ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರುತ್ತವೆ. ಎದ್ದಳು ಎದ್ದ. ವೆರಿ ಗುಡ್. ಈಗ ಈ ಆಮ್ಲಗಳಿಗೆ ಸಂಬಂಧಪಟ್ಟಂತ ಒಂದು ಗುಣಲಕ್ಷಣ ಲಿಟ್ಮಸ್ ಕಾಗದ. ಲಿಟ್ಮಸ್ ಕಾಗದವನ್ನ ಹತ್ತಿದ ಮೇಲೆ ಅದರಲ್ಲಿ ಬದಲಾವಣೆಗಳಾಗ್ತದೆ. ಆ ಬದಲಾವಣೆಗಳ ಆಧಾರದ ಮೇಲೆ ಅದು ಆಮ್ಲಗಳ ಪ್ರತ್ಯಾಮ್ಲ ಅಂತ ಕರೀತೀವಿ. ಈಗ ಇಲ್ಲಿರುವಂತ ಪ್ರಶ್ನೆ, ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದನ ಡ್ಯಾಶ್ ಮಾಡುತ್ತವೆ ಅಂತ ಹೇಳಿ. ನಮ್ಮ ಪ್ರಿಯಾಂಕಾ ಕೊಟ್ಟಿರುವಂತಹ ಉತ್ತರ ಕೆಂಪಾಗಿಸುತ್ತವೆ. ಇವರು ಕೊಟ್ಟಿರುವಂತಹ ಉತ್ತರ ಸರಿನೋ ತಪ್ಪು ಅಂತೇಳಿ ನೋಡೋಣ. ಇದು 5 ಸೆಕೆಂಡ್ ಟೈಮ್ ಇದೆ, ಜೀವನ. ರೈಟ್. ಪ್ರಿಯಾಂಕಾ ಕೊಟ್ಟಿರುವಂತಹ ಉತ್ತರ ಸರಿನೋ ತಪ್ಪು ಅಂತೇಳಿ ನೋಡೋಣ. ಪ್ರಿಯಾಂಕಾ ಕೊಟ್ಟಿರುವಂತಹ ಉತ್ತರ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪಾಗಿಸುತ್ತವೆ, ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನ ನೀಲಿಯಾಗಿಸುತ್ತವೆ. ಇದು ಲಿಟ್ಮಸ್ ಕಾಗದ ಪ್ರಶ್ನೆ. ಹೀಗಾಗಿ ಸರಿಯಾದ ಉತ್ತರವನ್ನ ಪ್ರಿಯಾಂಕಾ ಕೊಟ್ಟಿದ್ದಾರೆ. ಈಗ The game begins in 3, 2, 1. ಇಲ್ಲಿ ಪ್ರಾಣಿ ಜೀವಕೋಶ ಚಿತ್ರ ಇದೆ. ಈ ಎಲ್ಲ ಭಾಗವನ್ನು ನಾವು ಗೊತ್ತಿಲ್ಲ. ನೀವು ಮಾಡಬೇಕಾದ ಏನಂತಂದ್ರೆ ಮಿನಿಮಮ್ 4 ಭಾಗ ಗುರುತಿಸ್ತೇವೆ. ಕೋಶ ಪಡೆ ಕೊಟ್ಟಿದ್ದಾರೆ, ರೈಬೋಸೋಮ್ಸ್, ಕೋಶ ಕೇಂದ್ರ, ಕೋಶ ಪಡೆ ಇದು ಪ್ರಾಣಿ ಜೀವಕೋಶ ಚಿತ್ರ. ಈ ಜೀವಕೋಶವನ್ನು ನೋಡಿಕೊಂಡು ಇದಕ್ಕೆ 4 ಭಾಗನ ಹೇಳಿರುವಂತ ಪ್ರಶ್ನೆ. ಇದಕ್ಕೆ ಪ್ರಿಯಾಂಕಾ ಉತ್ತರ ಕೊಟ್ಟಿದ್ರೆ ಕೋಶ ಪೊರೆ, ಮೈಟೋಕಾಂಡ್ರಿಯಾ, ಕೋಶ ಕೇಂದ್ರ, ಕೋಶ ದ್ರವ್ಯ, ರೈಬೋಸೋಮ್ಸ್ ಅಂತ. ಇವರು ಹೇಳುವಂತಹ ಭಾಗಗಳು ಈ ಚಿತ್ರದಲ್ಲಿ ಇದಾವೋ ಇಲ್ಲ ಅಂತ ನೋಡೋಣ. ಇದು ಪ್ರಾಣಿ ಜೀವಕೋಶ ಅದೆಲ್ಲ ನಮಗೂ ಗೊತ್ತಿಲ್ಲ ಅಲ್ವಾ? ಹೀಗಾಗಿ ಪ್ರಿಯಾಂಕಾ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೋದು. ಆ ಹಿನ್ನೆಲೆಯಲ್ಲಿ ನಾವು ಒಂದ್ಸರಿ ಪರೀಕ್ಷೆ ಮಾಡೋಣ. ಇದು ಪ್ರಾಣಿ ಜೀವಕ ಚಿತ್ರ ಹೌದು ಅಲ್ವಾ? ಕೊಟ್ಟಿರುವಂತಹ ಭಾಗಗಳು ಸರಿಯಾಗಿದೆವೋ ಇಲ್ಲೋ ಅಂತೇಳಿ ಕಂಪ್ಯೂಟರ್ಗೂ ಅರ್ಥ ಆಗಬೇಕು. ಹೀಗಾಗಿ ಕಂಪ್ಯೂಟರ್ಗೆ ಕೇಳೋಣಂತೆ. The game begins in 3, 2, 1. The game begins in 3, 2. ಈಗ ಕಂಪ್ಯೂಟರ್ ಈ ಪ್ರಶ್ನೆ ಒಳಗೆ ಕೇಳಕ್ ಬೇಡ, ಯಾಕೆ ಒಂದು ಮಾರ್ಕ್ಸ್ನ ಒಂದು ಪೆನ್ನನ್ನ ವೇಸ್ಟ್ ಮಾಡೋದು ಅಂತೇಳಿ ಯೋಚನೆ ಮಾಡ್ತೀವಿ. ಆದರೂ ನಾವು ಪಟ್ಟು ಬಿಡದಂತೆ ಕಂಪ್ಯೂಟರ್ಗೆ ಹೇಳ್ತೀವಿ ಉತ್ತರ ಕೊಡು ಅಂತೇಳಿ. ಹೀಗಾಗಿ ಕಂಪ್ಯೂಟರ್
ಉತ್ತರವನ್ನ ಕೊಡ್ತಾ ಇದ್ದಾರೆ. ಕೋಶ ಪೊರೆ, ಕೋಶರಸ, ಕೋಶಕೇಂದ್ರ, ಮೈಟೋಕಾಂಡ್ರಿಯಾ, ಗಾಲಿ ಸಂಖ್ಯೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರೈಬೋಸೋಮ್, ಲೈಸೋಸೋಮ್ ಅಂತ. ಹೀಗಾಗಿ ಪ್ರಿಯಾಂಕಾ ಕೊಟ್ಟಿರುವಂತ ಉತ್ತರಗಳು ಸರಿಯಾಗಿ ವೆರಿ ಗುಡ್. ಪ್ರಿಯಾಂಕಾ ಮತ್ತೆ ಕಂಬ್ಯಾಕ್ ಮಾಡಿದರೆ ಸರಿಯಾದ ಉತ್ತರವನ್ನ ಕೊಡ್ತಾ ಹೋಗ್ತಿದ್ದಾರೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣಂತೆ. The game begins in 3, 2, 1. ನೀವು ಈ ಕೆಳಗಿನ ಯಾವ ಪ್ರಯೋಗವನ್ನ ಮಾಡುತ್ತೀರಿ? ನಿಮಗೆ ಒಂದು ಬಲು ಕಾಲ ಮತ್ತು ಸಾಲಿದೆ. ನೀವು ಯಾವ ಪ್ರಯೋಗವನ್ನು ಮಾಡುತ್ತೀರಿ? ಮೊದಲ ನಿಯಮ, ಎರಡನೇ ನಿಯಮ, ಶಕ್ತಿ ಹೊಂದಿಕೆಯ ನಿಯಮ, ರೈಟ್. ರೈಟ್. ಇದು ಅತ್ಯಂತ ಸುಲಭವಾದಂತಹ ಪ್ರಶ್ನೆ. ಒಂದು ಬಲು, ದಾರ ಮತ್ತು ಸ್ಟ್ರಾಂಗ್ ಜ್ಯೂಸ್ ಕುಡಿದಿರ ಆ ಪೈಪ್, ಆ ಮೂರನ್ನ ಬಳಸಿಕೊಂಡು ಯಾವ ಪ್ರಯೋಗವನ್ನ ಮಾಡ್ತೀರಾ ಅಂತೇಳಿ ಇವೆಲ್ಲರೂ ಸಹ 8ನೇ ತರಗತಿಯಲ್ಲಿದ್ದಾಗ ಈ ಪ್ರಯೋಗವನ್ನ ರಾಕೆಟ್ ಎಲ್ಲ ಬಿಟ್ಟಿದ್ದೀರಾ, ಪೀಪಿ ಎಲ್ಲ ಬಿಟ್ಟಿದ್ದೀರಾ. ಹೀಗಾಗಿ ಪ್ರಿಯಾಂಕಾ ಕೊಟ್ಟಿರುವಂತಹ ಉತ್ತರ ನ್ಯೂಟನ್ ಚಲನೆ 3ನೇ ನಿಯಮ ಅಂತ ಹೇಳ್ತಾರೆ. ಆದ್ರೆ ಅದು ಆ ನಿಯಮ ಅಲ್ಲ ಅಂತ ನನಗೆ ಅನಿಸ್ತಿದೆ. ಹೀಗಾಗಿ ಇನ್ನೂ 24 ಸೆಕೆಂಡ್ ಇದೆ. ನಿಮ್ಮ ಆಪ್ಷನ್ ಬದಲಾವಣೆ ಮಾಡ್ಕೊಳ್ಬಹುದು. ಇಲ್ಲ ಸರ್ ಕರೆಕ್ಟ್ ಇದೆ ಅಂತೇಳಿ ಮೂವ್ ಮಾಡೋದು. ಕರೆಕ್ಟ್ ಇದೆ ಪಕ್ಕ 100%. ರೈಟ್. ಓಕೆ. ಪ್ರಿಯಾಂಕಾ ಕೊಟ್ಟಿರುವಂತಹ ಉತ್ತರ ನ್ಯೂಟನ್ ಚಲನೆಯ 3ನೇ ನಿಯಮ. ಸರಿನೋ ತಪ್ಪು? ನ್ಯೂಟನ್ ಚಲನೆಯ 3ನೇ ನಿಯಮನ ಉತ್ತರ ಕೊಟ್ಟಿದ್ದು. ನಾನು ಕ್ಲಿಕ್ ಮಾಡಿದ್ದು 2ನೇ. ಹೀಗಾಗಿ ಪ್ರಿಯಾಂಕಾ ಕೊಟ್ಟಿರುವಂತಹ ಉತ್ತರ ಬೆಲ್ಲೊಡಿತು. ಇವತ್ತಿನ ಕಾರ್ಯಕ್ರಮ ಮುಗಿಸಕ್ಕೆ ಟೈಮ್ ಆಯ್ತು. ರೈಟ್. ನ್ಯೂಟನ್ ಚಲನೆಯ 3ನೇ ನಿಯಮ. ಈಗ ಈ ಸುತ್ತಿನ ಕೊನೆಯ ಪ್ರಶ್ನೆ, ಅಂದ್ರೆ ಪ್ರಿಯಾಂಕಾ ಅವರಿಗೆ ಕೊನೆಯ ಪ್ರಶ್ನೆ. ಈ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ನೀವು ಈಗ 10ನೇ ತರಗತಿ ಓದ್ತಾ ಇದ್ದೀರಿ ಅಲ್ವಾ? ನಿಮ್ಮ ಪೂರ್ವ ಸ್ಥಿತಿ ಯಾವ ರೀತಿ ಇದೆ? ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಓದಿದ್ರು? The game begins in 3, 2, 1. ಕೇಳಿಸ್ತಾನೆ ಇಲ್ಲ. ಪ್ರಿಯಾಂಕಾ ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಬಳಸ್ಕೊಂಡು ದಿನ ಒಂದು ಪ್ರಶ್ನೆಯನ್ನ ಬಿಡಿಸ್ಕೊಂತ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ಕೊಂತ ಉತ್ತಮವಾಗಿ ಪ್ರಿಪರೇಷನ್ ಆಗ್ತದೆ. ಹೀಗಾಗಿ ಪ್ರಿಯಾಂಕಾ ಅವರ ಕೊನೆಯ ಪ್ರಶ್ನೆ ಅಂದ್ರೆ 10ನೇ ಪ್ರಶ್ನೆ. The game begins in 3, 2, 1. ಸೊ ಪ್ರಿಯಾಂಕಾ ಆಲ್ರೆಡಿ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನೂ ಅವರಿಗೆ ಕಾಲಾವಧಿ ಇತ್ತು. ಆಲ್ರೆಡಿ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿರುವಂತಹ ವಿದ್ಯಾರ್ಥಿ ಹೆಸರು ನಮ್ಮ ಕಲ್ಪನಾ ಚಾವ್ಲಾ ಅಂತೇಳಿ. ಇವರ ಉತ್ತರ ಸರಿನೋ ತಪ್ಪು? ಸರಿ. ರೈಟ್. ಇವರು ಕೊಟ್ಟಿರುವಂತಹ ಉತ್ತರ ತಪ್ಪಾದಂತಹ ಉತ್ತರ ಆಗಿರಬಹುದು. ಹಾಗಾದ್ರೆ ಇವರ ಪ್ರಶ್ನೆ ಸರಿನೋ ತಪ್ಪು ಅಂದ್ರೆ ಕಲ್ಪನಾ ಚಾವ್ಲಾ ಯಾವ ದೇಶದ? ಭಾರತ. ಕಲ್ಪನಾ ಚಾವ್ಲಾ ಭಾರತೀಯ ಸಂಘಟನೆ ಭಾರತೀಯ ಹೀಗಾಗಿ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಕಲ್ಪನಾ ಚಾವ್ಲಾ ಅಂತ ಇದೆ. ಕಲ್ಪನಾ ಚಾವ್ಲಾ ಇರ್ಬೋದು ಅಥವಾ ಸುನೀತಾ ವಿಲಿಯಮ್ಸ್ ಇರ್ಬೋದು
ಸ್ವಲ್ಪ ನನಗೂ ಗೊತ್ತಿಲ್ಲ. ಹೀಗಾಗಿ ಇವರು ಕೊಟ್ಟಿರುವ ಉತ್ತರ ಸರಿಯೋ ತಪ್ಪು ಅಂತ ನೋಡೋಣ. ಸರಿಯಾದಂತಹ ಉತ್ತರ ಇದುವರೆಗೂ ನಡೆದಂತಹ ರಸಪ್ರಶ್ನೆ ಕಾರ್ಯಕ್ರಮ ಅವರ ಮನೆಗ ವಿಜ್ಞಾನ ದಿಕ್ಕಿ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಪ್ರಿಯಾಂಕ್ ಅವರು 5 ಸರಿಯಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ, 5 ತಪ್ಪಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅವರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಈ ಒಂದು ನೋಟ್ಬುಕ್ ಸಹ ಕೊಡ್ತಿದ್ದೀವಿ. ಈಗ ನಾವು 9ನೇ ತರಗತಿಯಲ್ಲಿ ಆಗಿರುವಂತಹ 2ನೇ ಸ್ಪರ್ಧಿ ತೇಜಸ್, ಇವರಿಗೆ ನಾವು ಆರ್ ಸೀಟಿಗೆ ವೆಲ್ಕಮ್ ಮಾಡೋಣ. ಎಲ್ಲರೂ ಒಂದ್ಸಲ ಜೋರಾಗಿ